ಓಂ ನಮಃ ಶಿವಾಯ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ಅಂದರೆ ಲಕ್ಷ್ಮೀ ಕಟಾಕ್ಷ ಬೇಕಿದ್ದರೆ ಈ ಕೆಲವು ಸರಳ ಸೂತ್ರಗಳನ್ನು ಪಾಲಿಸಿ ಅಷ್ಟೇ ಸಾಕು. ಅದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರ್ತದೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೆ ಮುಕ್ತವಾಗಿ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳಿಸಿ. ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಸ್ಯೆನ ಬರೆದು ಕಳಿಸುವಾಗ ಮಾತ್ರ ಡೀಟೇಲ್ ಆಗಿ ಬರೆದು ಕಳಿಸಿ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿಲ್ಲ, ಅಂಥವರು ಕೂಡ ಕೇಳ್ಬೋದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನೂ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲೆ ಇರಲು ಈ ಸೂತ್ರವನ್ನು, ಸಿಂಪಲ್ ಸೂತ್ರವನ್ನು ಪಾಲಿಸಿ. ಒಂದನೇದಾಗಿ, ಮನೆಯೊಳಗೆ ಪ್ರವೇಶಿಸಿದ ನಂತರ ನಿಮಗೆ ಕನ್ನಡಿ ಕಾಣುವಂತಿರಲಿ. ಮಂಗಳವಾರ ಮತ್ತು ಶುಕ್ರವಾರ ಯಾರಿಗೂ ಹಣ ನೀಡಬೇಡಿ. ಎಸ್ಪೆಷಲಿ ನಿಮಗೆ ಕತ್ತಲಾದಾಗ ಬೇರೆಯವರಿಗೆ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ. ಸಂಜೆ ಬಳಿಕ ಮನೆಯಲ್ಲಿ ಕಸ ಗುಡಿಸಲಿಕ್ಕೆ ಹೋಗಬೇಡಿ. ಹಾಗೆಯೇ ಪೊರಕೆಯನ್ನು ಕಾಲಿನಲ್ಲಿ ಒದೆಯಬೇಡಿ. ಹಾಗೆಯೇ ಹೆಣ್ಣು ಮಕ್ಕಳು ತಲೆ ಬಾಚಿದ ನಂತರ ಕೂದಲಿರುತ್ತಲ್ವ, ಅದನ್ನು ಆಗಲೇ ಹೊರಗೆ ಬಿಸಾಡಿದರೆ ಒಳ್ಳೆಯದು. ಹಾಗೆಯೇ ಮುಸ್ಸಂಜೆ ಹೊತ್ತು ಮನೆಯಲ್ಲಿ ಮಲಗಲಿಕ್ಕೆ ಹೋಗಬೇಡಿ, ಅಳ್ತಾ ಇರಬೇಡಿ, ಏನೇನೋ ಕೆಟ್ಟ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಸಂಜೆ ಹಾಲು ಪಡೆಯುವುದಾಗಲಿ ಮೊಸರು ಕೊಡುವುದಾಗಲಿ ಅಶುಭವಾಗಿರುತ್ತೆ. ಉಪ್ಪನ್ನು ಕೂಡ ಕೊಡಲಿಕ್ಕೆ ಹೋಗಬೇಡಿ ಸಂಜೆಯ ನಂತರ. ಹಾಗೆಯೇ ಮನೆಯೊಳಗೆ ಪಾದರಕ್ಷೆಯನ್ನು ಎಂದಿಗೂ ಧರಿಸಲಿಕ್ಕೆ ಹೋಗಬೇಡಿ. ಆದಷ್ಟು ಪಾದರಕ್ಷೆಗಳನ್ನು ಆದಷ್ಟು ಮನೆಯ ಹೊರಗಡೆ ಇಡಿ, ಒಳಗಡೆ ಇಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಧರಿಸಲಿಕ್ಕೆ ಕೂಡ ಹೋಗಬೇಡಿ. ಹಾಗೆಯೇ ಹೊರಗಿಂದ ಬಂದ ಬಳಿಕ ಆದಷ್ಟು ಕೈಕಾಲು ತೊಳೆದು ಈ ಮನೆಯೊಳಗೆ ಪ್ರವೇಶಿಸಿದರೆ ತುಂಬಾ ಒಳ್ಳೆಯದು. ಎಲ್ಲ ಸರಳ ಸೂತ್ರಗಳನ್ನು ಪಾಲಿಸಿದರೆ ಖಂಡಿತವಾಗಲೂ ಲಕ್ಷ್ಮೀ ಕಟಾಕ್ಷ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.